ದೇವಸ್ಥಾನಕ್ಕೆ ನಾನು 3 ವರ್ಷದಿಂದ ಬರ್ತಾ ಇದ್ದೀನಿ. ತುಂಬ ಒಳ್ಳೆಯದಾಗಿದೆ. ನಾನು ಗಣೇಶಗೆ ತುಂಬ ಬೇಡ್ಕೊಳ್ಳೋದು. ಸೊ ಗಣೇಶಗೆ ನೋಡಬೇಕು ಅಂತ ಎವ್ರಿ ವೀಕಲ್ಲಿ ಬರ್ತೀನಿ. ಸೊ ತುಂಬ ಒಳ್ಳೆಯದಾಗಿದೆ. ಎಲ್ಲರೂ ವಿಸಿಟ್ ಮಾಡಿ. ಬಸವಣ್ಣಂದು ಇತಿಹಾಸ ಇದೆ ಸರ್. ತರಕಾರಿ ಲೋಡ್ ಮಾಡಿಕೊಂಡು ಶಿವಾಜಿನಗರ ಮಾರ್ಕೆಟ್ವರೆಗೂ ಅದಷ್ಟು ಇದಾಗ್ತಾಯಿತ್ತು. ಮತ್ತು ಅಲ್ಲಿ ಏರ್ಬಿಟ್ಟು ಮತ್ತೆ ವಾಪಸ್ ಇಲ್ಲಿಗೆ ಬಂದು ಮನೆ ಹತ್ರ ಬಂದು ತಲುಪ್ತಾಯಿತ್ತು. ಆ ಥರದ್ದು ಇದು ಕಾರಣಾಂತರದಿಂದ ಒಂದು ಇದರಲ್ಲಿ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿದ್ದಾದಮೇಲೆ ತಗೊಂಬಂದು ಇಲ್ಲಿ ಓದ್ತಿದ್ದೀವಿ, ಮಣ್ಣು ಮಾಡಿದ್ದೀವಿ. ಸೊ ಹಾಗಾಗಿ ಎಲ್ಲ ಭಕ್ತರು ಇಲ್ಲಿಗೆ ಬಂದು ಬರ್ತಾರೆ. ಬನಶಂಕರಿ ಅಮ್ಮನವರ ಅನ್ನದಾನ ನಡೀತದೆ. ಗುರುವಾರ ರಾಘವೇಂದ್ರ ಸ್ವಾಮಿಯ ಭಕ್ತರು ಬಂದು ಸಾಕಷ್ಟು ಜನ ಇಲ್ಲಿನೇ ಪೂಜೆ ಪುರಸ್ಕಾರಗಳನ್ನು ಮಾಡಿಸ್ತಾ ಇರ್ತಾರೆ. ಇದು ಮೂಲ ದೇವರು ಬಂದು ವಿನಾಯಕ ದೇವಸ್ಥಾನ ಅಂತ, ಗಣಪತಿ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಇಲ್ಲಿ ನಮಗೆ ಜಾಗ ತುಂಬ ಕಡಿಮೆ ಇರೋದ್ರಿಂದ ಇಲ್ಲಿ ಇರೋ ಜಾಗದಲ್ಲೇ ನಾವು ಸಾಕಷ್ಟು ಡೆವಲಪ್ಮೆಂಟ್ನ ನಾವು ನೋಡ್ತಾ ಇದ್ದೀವಿ. ಆದಷ್ಟು ಇಲ್ಲಿ ಜನ ಭಕ್ತಾದಿಗಳು ಬಂದು ಇಲ್ಲಿ ಭಾಳ ಒಂದು ಅಭಿವೃದ್ಧಿನ ಈ ದೇವಸ್ಥಾನದಲ್ಲಿ ಕಾಣ್ತಾ ಇದ್ದಾರೆ. ನನಗೆ ಇಲ್ಲಿ ಗಣಪತಿ ದೇವಸ್ಥಾನ ಅಂದರೆ ತುಂಬ ಇಷ್ಟ. ಹಾಗಾಗಿ ಇಲ್ಲಿ ಬರ್ತಾ ಇರ್ತೀನಿ ನಾನು ಯಾವಾಗಲೂ. ಇಲ್ಲಿಗೆ ಬಂದರೆ ನನಗೆ ಪಾಸಿಟಿವ್ ವೈಬ್ಸ್ ಇರುತ್ತೆ. ಪ್ರತಿ ಶುಕ್ರವಾರ ಬರ್ತೀವಿ. ಮತ್ತು ಗಣಪತಿ ದೇವಸ್ಥಾನಕ್ಕೆ ಬಂದರೆ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಬರ್ತಾ ಇರ್ತೀವಿ. ಗಣಪತಿ ನಮಗೆ ತುಂಬ ಇಷ್ಟವಾದ ದೇವರು. ತುಂಬ ಭಕ್ತರು ನಮ್ಮ 10 ಕಿಲೋಮೀಟರ್ ಸರೌಂಡಿಂಗಲ್ಲಿ ಇಂಥ ದೇವಸ್ಥಾನ ನಮ್ಗೆ ಇರಲಿಲ್ಲ. ಬಹುಶಃ ಅನುಗ್ರಹದಿಂದ ನಮಗೆ ದೇವ್ರ ಕರುಣೆ ಕೊಟ್ಟಿದೆ ಅಂತ ಅಂದ್ಕೊತೀನಿ. ಮೊದಲು ಸಣ್ಣದಾಗಿ ನಾವು ಇದ್ದಿದ್ದು, ದೇವರ ಕೃಪೆಯಿಂದ ಜನಗಳ ಆಶೀರ್ವಾದದಿಂದ ಇಷ್ಟು ಮಟ್ಟಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ.